ಇದೆ ಮೇಡಮ್. ವೀಕ್ಷಕರೇ, ಮನೆಗೆ ಏನಾದ್ರೂ ವಸ್ತುವನ್ನ ತಂದ್ರೆ ಬಾಕ್ಸ್ ಇದ್ದೇ ಇರುತ್ತೆ. ಅದು ಬಟ್ಟೆ ಆಗಿರಬಹುದು ಅಥವಾ ಇನ್ಯಾವುದಾದರೂ ಬೇರೆ ವಸ್ತುಗಳಾಗಿರಬಹುದು. ವಸ್ತುಗಳನ್ನ ಉಪಯೋಗಿಸಿ ಬಾಕ್ಸ್ ಅನ್ನ ಎಸ್ ಬಿಡ್ತೀವಿ. ಆದ್ರೆ ಇಲ್ಲೊಬ್ರು ಮಾತ್ರ ಆ ಬಾಕ್ಸ್ ಅನ್ನ ವೇಸ್ಟ್ ಮಾಡದೆ ಸುಂದರವಾಗಿ ಅದಕ್ಕೆ ಕಲರ್ ಬಟ್ಟೆಗಳಿಂದ ಡಿಸೈನ್ ಮಾಡಿ ತೋರಿಸ್ತಾ ಇದ್ದಾರೆ. ಈ ಬಾಕ್ಸ್ ಅನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನೀವು ಸಹ ನೋಡಿ. ನಾನು ಈಗ ಪೇಪರ್ ಕಾರ್ಡ್ಬೋರ್ಡ್ ನ ಹೇಗೆ ಸುಂದರವಾಗಿ ನಮ್ಮ ಕ್ರಿಯೇಟಿವ್ ಯೂಸ್ ಮಾಡಿಕೊಂಡು ಹೇಗೆ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ನಮ್ಮ ಮನೇಲಿ ಈಗ ಯಾವ್ದಾದ್ರು ಬಾಕ್ಸ್ ಮನೆಗೆ ಬರ್ತಾನೆ ಇರ್ತದೆ. ಸ್ಯಾರಿ ತಗೊಂಡ್ರು ಬರುತ್ತೆ, ಆಮೇಲೆ ಸ್ವೀಟ್ ಬಾಕ್ಸ್ ಇರ್ಬೋದು, ಚಾಕ್ಲೇಟ್ ಬಾಕ್ಸ್ ಇರ್ಬೋದು. ಸೊ ಇದೆಲ್ಲ ಕಲೆಕ್ಟ್ ಆಗ್ತಾನೆ ಇರುತ್ತೆ ಮನೇಲಿ. ಅದು ಬಿಸಾಕಕ್ಕೂ ಮನ್ಸು ಬರಲ್ಲ. ಅದನ್ನ ಡೆಕೋರೇಟ್ ಮಾಡಿದಾಗ ಅದನ್ನ ರೀಸೈಕ್ಲಿಂಗ್ ಮಾಡ್ದಂಗೂ ಆಗುತ್ತೆ. ಇನ್ನೊಬ್ಬರಿಗೆ ನಾವು ಗಿಫ್ಟ್ ತರ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಈ ಬಾಕ್ಸ್ ಡೆಕೋರೇಟ್ ಮಾಡೋದಕ್ಕೆ ಬೇಕಾಗೋ ಮೆಟೀರಿಯಲ್ಸ್ ಮೊದಲನೇದಾಗಿ ಬಾಕ್ಸ್, ಫೋಮ್ ಶೀಟ್, ಬೇರೆ ಬೇರೆ ಕಲರ್ನ ಬಟ್ಟೆಗಳು, ವೈಟ್ ಗ್ಲೂ, ನೇಲ್ ಫೈಲ್, ಕ್ರಾಫ್ಟ್ ನೈಫ್, ಸ್ಕೇಲ್ ಮತ್ತೆ ಕತ್ರಿ. ಈಗ ಮೊದಲಿಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತಗೊಳ್ಳಿ. ಬಾಕ್ಸ್ ತಗೊಂಡು ಈ ತರ ಫೋಮ್ ಶೀಟ್ ಇದ್ರ ಮೇಲೆ ಫುಲ್ ಕವರ್ ಆಗುವಂಗೆ ಅಂಟಿಸ್ಬಿಟ್ಟು ಒಣಗೋದಕ್ಕೆ ಬಿಡಿ. ನೆಕ್ಸ್ಟ್ ಇದಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ಡಿಸೈನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಪಿಕ್ಚರ್ ಮೇಲೆ ನೀವು ಈ ತರ ಚಾರ್ಕೋಲ್ ಪೆನ್ಸಿಲ್ ಇಂದ ಹಿಂದೆಗಡೆಯಿಂದ ಟ್ರೇಸಿಂಗ್ ಶೀಟ್ ಮೇಲೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಆ ಡಿಸೈನ್ ಮೇಲೆ ಕರೆಕ್ಟ್ ಆಗಿ ಬರೋ ತರಾನೇ ಮಾಡ್ಕೋಬೇಕು. ಆಮೇಲೆ ಅದನ್ನ ಸೆಂಟ್ರಿಗೆ ಬರೋ ತರ ಈ ತರ ಇಟ್ಕೊಂಡಿಟ್ಟು ಬೆರಳಲ್ಲಿ ಹೀಗೆ ಮಾಡಿದ್ರೆ ಅದು ಇಂಪ್ರಿಂಟ್ ಬೀಳುತ್ತೆ. ಅದು ಪ್ರಿಂಟ್ ಇದ್ರ ಮೇಲೆ ಹೀಗೆ ಬಂದಿರುತ್ತೆ. ಆ ಪ್ರಿಂಟ್ ಪ್ರಕಾರ ನಾವು ಕ್ರಾಫ್ಟ್ ನೈಫ್ ತಗೊಂಡು ಅದನ್ನ ಕಟ್ ಮಾಡಬೇಕು. ಈಗೆಲ್ಲ ಕಟ್ ಆಗಿದೆ. ಈಗ ಇದಕ್ಕೆ ಒಂದು ಮಾರ್ಜಿನ್ ಅಂತಾನು ಮಾಡ್ಕೋಬೇಕು. ಈ ತರ ಮಾರ್ಜಿನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಗಮ್ ಹಾಕೊಂಡ್ಬಿಟ್ಟು ಆಮೇಲೆ ಆ ಕಲರ್ ಯಾವ್ದು ಸೂಟ್ ಆಗುತ್ತೆ ಆ ಕಲರ್ ಬಟ್ಟೆನ ಇದರಲ್ಲಿ ಸಿಕ್ಕಿಸ್ಕೊಂಡು ಹೋಗ್ಬೇಕು. ಈಗ ನಾನು ಎಲೆಗೆ ಮಾತ್ರ ಈ ತರ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಸೂಟ್ ಆಗುವಂಥದ್ದು ಒಂದು ಕ್ಲಾತ್ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನೈಲ್ ಫೈಲ್ ಇದೆಯಲ್ಲ ಆ ಫೈಲ್ ತಗೊಂಡು ಇನ್ಸರ್ಟ್ ಮಾಡಿಕೊಂಡು ಈ ತರ ಗಮ್ ಹಾಕಿದ್ಮೇಲೆ ಒಂದು ಪಾರ್ಟ್ನ ಈ ತರ ನಾನು ಬಟ್ಟೆನಲ್ಲಿ ಸಿಕ್ಸಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಈಗ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈ ರೀತಿ ತೆಗೆದ್ಮೇಲೆ ಮತ್ತೆ ಉಳಿದಿರೋ ಬಟ್ಟೆನ ಹೀಗೇನೆ ಅದ್ರ ಮಧ್ಯದಲ್ಲಿ ಸಿಕ್ಸ್ತಾ ಹೋಗ್ಬೇಕು. ಈಗ ಇದು ಒಂದು ಲೀಫ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಫ್ಲವರ್ ಮಾಡಿ ತೋರಿಸ್ತೀನಿ ನಾನು. ಈ ಫ್ಲವರ್ ಮಾಡುವಾಗ ಒಂದು ಪೆಟಲ್ ಮಾತ್ರ ತಗೋಬೇಕು. ಅದಕ್ಕೆ ಗಮ್ ಹಾಕೋಣ. ಎಲ್ಲ ಭಾಗಕ್ಕೂ ಇದೇ ತರ ಫಾಲೋ ಮಾಡಬೇಕು ಮೆಥಡ್ನ. ಇದಕ್ಕೆ ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಮೊದಲು ಇದನ್ನ ಪ್ರೆಸ್ ಮಾಡಿ ಅಂಟಿಸೋಣ ಇದಕ್ಕೆ. ಆಮೇಲೆ ಫೈಲ್ ತಗೊಂಡು ನಾವು ಕಟ್ ಮಾಡಿರೋ ಇದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ತರನೇ ಎಲ್ಲ ಭಾಗಕ್ಕೂ ಈ ಮೆಥಡ್ನ ಫಾಲೋ ಮಾಡಬೇಕು. ಉಳಿದ ಬಟ್ಟೆನ ಹಿಂಗೆ ಕಟ್ ಮಾಡಿ ತೆಗಿಬೇಕು. ನಿಮ್ಗೆ ಇಷ್ಟು ದೊಡ್ಡ ಬಟ್ಟೆ ನೀವು ಮೊದಲೇ ಹಾಕೊಳಕ್ಕಾಗಿಲ್ಲ ಅಂದ್ರೆ ಅಂದಾಜಾಗಿ ಇದಕ್ಕಿಂತ ಸ್ವಲ್ಪ ದೊಡ್ಡ ತಗೊಂಡ್ಬಿಟ್ಟು ಕಟ್ ಮಾಡಿ ಈಗ ಇಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಟ್ಟೆನ ತೆಗಿಬೇಕು. ಇದೇ ತರ ನೆಕ್ಸ್ಟ್ ಇನ್ನೊಂದು ಪೆಟಲ್ಗೆ ನೆಕ್ಸ್ಟ್ ಪೆಟಲ್ಗೆ ಹಾಕಿ ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಮಾಡಿ. ಸ್ವಲ್ಪ ನಾನು ಇದೇ ತರ ಶೇಪಲ್ಲಿ ಒಂದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಇದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಚಿಕ್ಕ ಕತ್ತಿನೇ ಬಳಸಬೇಕು. ಇಲ್ಲಾಂದ್ರೆ ಅದು ರೀಚ್ ಆಗಕ್ಕಾಗಲ್ಲ. ನೀವು ಎಕ್ಸ್ಟ್ರಾ ತೆಗೆದ್ಮೇಲೆ ಉಳಿದ ಬಟ್ಟೆನ ಹಿಂಗೆ ಆ ಸಂದಿನಲ್ಲಿ ಸಿಕ್ಕಿಸ್ತಾ ಹೋಗ್ಬೇಕು. ಏನು ಪೀಸು ಕಾಣಿಸ್ಬಾರ್ದು. ಈಗ ಈ ಪೆಟಲ್ ಆಗಿದೆ.
ಇದು ನೆಕ್ಸ್ಟ್ ಪೆಟಲ್ಗೆ ಇದೇ ಥರನೇ ಗಮ್ ಹಾಕಬೇಕು. ಒಂದು ಇದೇ ಥರ ಪೀಸು ಇಲ್ಲ ಅಂಟಿಸ್ಬಿಟ್ಟು ಮೊದಲಿನ ಥರನೇ ಇದನ್ನು ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಲೀಫ್ ಮಾಡ್ತೀನಿ. ಇದಕ್ಕೆ ಮೊದಲ ಥರನೇ ಗಮ್ ಹಚ್ಚಿ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು ಈಗ ನೀಟ್ ಫಿನಿಶಿಂಗ್ ಕೊಡಿ. ಈಗ ಲೀಫು ಮತ್ತು ಫ್ಲವರ್ ನಾನು ಇವಾಗ ಹೇಗೆ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ಫ್ಲವರು ಮತ್ತು ಇನ್ನೊಂದು ಲೀಫು ಮತ್ತು ಸ್ಟೆಮ್ ಇದೆಯಲ್ಲ ಅದು ಎಲ್ಲನೂ ಇದೇ ರೀತಿ ಮಾಡಿ ಫಿನಿಶಿಂಗ್ ಕೊಡಬೇಕು. ಈಗ ಈ ಫ್ಲವರ್ಸು ಮತ್ತು ಲೀವ್ಸು ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ ಬ್ಯಾಕ್ಗ್ರೌಂಡ್ಗೆ ಮಾರ್ಜಿನ್ ಬಿಟ್ಬಿಟ್ಟು ಈ ಕ್ಲಾತ್ನ ನಾನು ಹಾಕ್ತಾ ಇದ್ದೀನಿ. ಈಗ ಈ ಬ್ಯಾಕ್ಗ್ರೌಂಡ್ಗೆ ಈ ಕಲರ್ಸು ಕ್ಲಾತ್ ಹಾಕಬೇಕು. ಎಲ್ಲ ಕ್ಲಾತು ಒಟ್ಟಿಗೆ ಹಾಕೋಕ್ಕಾಗಲ್ಲ, ಅದರಿಂದ ಪಾರ್ಟ್ ಬೈ ಪಾರ್ಟ್ ಈ ಪಾರ್ಟಿಗೆ ಮಾತ್ರ ಮೊದಲು ಹಾಕೋಣ. ಇದಾಗಿದೆ. ನೆಕ್ಸ್ಟ್ ಈ ಪಾರ್ಟ್ ಮಾಡೋಣ. ಈ ಪಾರ್ಟ್ 2 ಪಾರ್ಟ್ ಸಪ್ರೇಟ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳೋಣ. ಆಮೇಲೆ ಗಮ್ ಹಚ್ಬಿಟ್ಟು ಇಲ್ಲಿ ಇದೇ ರೀತಿ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ ವೈಟ್ ಕ್ಲಾತ್ ಅಲ್ಲೇ ಮಾಡೋದು. ಕಟ್ ಮಾಡಿದ್ಮೇಲೆ ಮತ್ತೆ ಚೆಕ್ ಮಾಡಿ ಮತ್ತೆ ಸೇರಿಸ್ಬಿಟ್ಟು ಆಮೇಲೆ ಉಳಿದಿದ್ದನ್ನ ಶಾರ್ಪ್ ಸಿಸರ್ಸ್ ಇಂದ ತೆಗಿಬೇಕು. ಇದೇ ರೀತಿ ಬ್ಯಾಕ್ಗ್ರೌಂಡ್ ಎಲ್ಲ ವೈಟ್ ಕ್ಲಾತ್ ಅಲ್ಲೇ ಮಾಡಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ ಮಾರ್ಜಿನ್ಗೆ ಈ ಕಲರ್ ಕ್ಲಾತ್ನ ಹಾಕಬೇಕು. ಈ ಥರ ಮೆಜರ್ ಮಾಡಿಕೊಂಡು ಇದಕ್ಕಷ್ಟೇ ಗಮ್ ಹಚ್ಬಿಟ್ಟು ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡಿರೋದ್ರಿಂದ ಅದನ್ನು ಇದಿಷ್ಟು ಹಿಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನು ಈ ಥರ ಕಂಟಿನ್ಯೂ ಮಾಡಬೇಕು. ಇಲ್ಲೂ ಅಷ್ಟೇ ಗಮ್ ಹಾಕ್ಕೋಬೇಕು. ಈ ಬಾರ್ಡರ್ ಎಲ್ಲ ಹಾಕಿದ್ಮೇಲೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ಬಾಕ್ಸ್ ಮೇಲೆ ಮಾಡೋ ಪ್ಯಾಚ್ ವರ್ಕ್ ರೆಡಿ ಆಗಿದೆ. ನೀವು ಇದೇ ರೀತಿ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಆಗಲಿ ಅಥವಾ ಮಿಕ್ಕಿ ಮೌಸ್ ಥರ ಆದರೂ ಮಾಡ್ಬೋದು, ಚಾಕ್ಲೇಟ್ ಬಾಕ್ಸ್ ಥರ ಆದರೂ ಮಾಡ್ಬೋದು, ಸ್ವೀಟ್ ಬಾಕ್ಸ್ ಆದರೂ ಈ ಥರ ಮಾಡ್ಬೋದು. ಮಾಡಿ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಆದ ಬಾಕ್ಸಿಗೆ ಹೇಗೆಲ್ಲ ಡಿಸೈನ್ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ? ಕಸದಿಂದ ರಸ ಅನ್ನುವ ಮಾತು ಸುಳ್ಳಲ್ಲ. ಅದಕ್ಕೆ ಸಾಕ್ಷಿಯಂತೆ ಇವರು ರೆಡಿ ಮಾಡಿದಂತಹ ಬಾಕ್ಸ್ ಡಿಸೈನ್. ಇನ್ಮುಂದೆ ನಿಮ್ಮ ಮನೆಯಲ್ಲಿ ಬಾಕ್ಸ್ ಏನಾದ್ರೂ ಇದ್ರೆ ನೀವು ಸಹ ಇಂತಹ ಡಿಸೈನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ನನ್ನ ಪರಮ ಮಿತ್ರ ಅರ್ಜುನನನ್ನು ಭೇಟಿಯಾಗುವ